ವಿಜಯಪುರದಲ್ಲಿ ರೈತರ ಬದುಕಿಗೆ ಬರೆ ಎಳೆದಿದ್ದಾನೆ ವರುಣ ಅಂತ ಅಂದ್ರೆ ಬಿರುಗಾಳಿ ಸಹಿತ ಬಹಳ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಫಸಲಿಗೆ ಬಂದಿದ್ದಂತ ನಿಂಬೆ ಬೆಳೆ ನಾಶ ಆಗ್ಬಿಟ್ಟಿದೆ. ಹೇಳಿ ಕೇಳಿ ಬಿರು ಬೇಸಿಗೆಯ ಸಂದರ್ಭ ಆಗಿತ್ತು. ನಿಂಬೆ ಬೆಳೆಗೆಲ್ಲ ಒಳ್ಳೆ ಬೆಲೆ ಬಂದಿತ್ತು. ಈಗ ನೋಡಿ ಮಧ್ಯದಲ್ಲಿ ಮಳೆ ಬಂದಿದೆ, ಹೌದು, ರೈತರೆಲ್ಲ ಖುಷಿಯಾಗಿದ್ದಾರೆ. ಆದ್ರೆ ಕೆಲ ರೈತರುಗಳಿಗೆ ಸಮಸ್ಯೆ ಆಗ್ಬಿಟ್ಟಿದೆ. ಕಾರಣ ಅವ್ರ ಬೆಳೆ ನಾಶ ಆಗಿರುವಂತ ಕಾರಣಕ್ಕಾಗಿ. ಸಂಜು ವಾಘಮೋಡೆ ಅನ್ನೋರ ನಿಂಬೆ ತೋಟದಲ್ಲಿ ಹೀಗೆ ಬಹಳ ಹಾನಿಯಾಗಿದೆ. ನೋಡಿ ಹಿಂಗೆಲ್ಲ ನಿಂಬೆ ಗಿಡಗಳ ಸಮೇತವಾಗಿ ಅಂದರೆ ಬೇರ್ ಸಮೇತವಾಗಿ ಗಿಡ ಬಿದ್ದೋಗ್ಬಿಟ್ಟಿದೆ. 2 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂಥ ನಿಂಬೆ ತೋಟ ನಾಶ ಆಗಿದೆ. ಬರಗಾಲದ ನಡುವೆ ಕಷ್ಟಪಟ್ಟು ನಿಂಬೆ ಬೆಳೆ ಬೆಳೆಸಿದ್ರು ರೈತರು. ಆಮೇಲೆ ಆ ಗಿಡಗಳು ನೋಡಿದ್ರು ಗೊತ್ತಾಗುತ್ತೆ, ಸುಮಾರು ಒಂದು 5-10 ವರ್ಷದ ಗಿಡಗಳು ಅವೆಲ್ಲ. ಈಗ ಬೆಳೆ ಏನೋ ಈ ಕಾಲಕ್ಕೆ ಹೋಯ್ತು ಬಿಡಿ, ಈ ಅವಧಿಗೆ ಬಂದಂಥ ಬೆಳೆ, ಬಟ್ ಗಿಡನೇ ಹೋಗ್ಬಿಟ್ಟಿದೆ ನೋಡಿ. ಬುಡ ಸಮೇತವಾಗಿ ಹೀಗೆ ಕಿತ್ತು ಬಿದ್ದಿದ್ದಾವೆ ನಿಂಬೆ ಬೆಳೆ. ತೋಟಗಾರಿಕಾ ಇಲಾಖೆಯಿಂದ ಸೂಕ್ತ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಇದೆ. ಒಂದೊಂದು ನಿಂಬೆ ಹಣ್ಣಿಗೆ ನಿಮ್ಗೆ ಗೊತ್ತಿರೋ ಹಾಗೆ 10 ರೂಪಾಯಿ ತನಕ ಹೋಗಿತ್ತು. 10 ರೂಪಾಯಿಗೆ 2, 20 ರೂಪಾಯಿಗೆ 3, ಈ ಥರದ್ದೆಲ್ಲ ಲೆಕ್ಕಾಚಾರ. ಮಾರ್ಕೆಟ್ಗೆ ಹೋದ್ರು ಆ ಬೆಳೆ ಬೆಳೆದಿದ್ದಂಥ ರೈತನಿಗೂ ಒಂದು ಒಳ್ಳೆ ಲಾಭ ಆಗ್ಬೋದು ಅನ್ನುವಂಥ ನಿರೀಕ್ಷೆ. ಬಟ್ ನೋಡಿ ಹೀಗೆ ಆಮೇಲೆ ವಿಜಯಪುರದ ನಿಂಬೆ ಭಾಳ ಫೇಮಸ್ಸು. ಅಲ್ಲೇ ಹಿಂಗೆ ಭಾಳ ಮಳೆ ಆಗಿರೋದು, ಅದು ಬುಡದ ಸಮೇತ ಗಿಡ ಕಿತ್ತು ಬಂದಿರೋದು ರೈತರಿಗೆಲ್ಲ ಭಾಳ ಕಂಗಾಲಾಗಿದ್ದಾರೆ.